ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಬೆಳಗ್ಗೆನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಬ್ರೇಕ್ಫಾಸ್ಟಿಂದ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೆನ್ನೆ ಬ್ಲಾಗಲ್ಲಿ ತೋರಿಸಿದ್ದೆ ಮಾವಿನಕಾಯಿ ಎಲ್ಲ ತೊಗೊಂಬಂದಿದ್ದು. ಇವತ್ತು ಅದರಲ್ಲೇ ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಅವ್ರಿಗೋಸ್ಕರನೇ ಮಾಡ್ತಾಯಿದ್ದೀನಿ. ಅವರು ನೈಟ್ ಡ್ಯೂಟಿಗೆ ಹೋಗಿದ್ರು, ಇನ್ನು ಮನೆಗೆ ಬಂದಿರಲಿಲ್ಲ. ಅವ್ರು ಬರೋ ಅಷ್ಟರಲ್ಲಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ತನಗೂ ಕೂಡ ತುಂಬ ಇಷ್ಟ, ನನಗೂ ತುಂಬ ಇಷ್ಟ ಆಗುತ್ತೆ. ಇದು ತೋತಾಪುರಿ ಮಾವಿನಕಾಯಿ ಅಂತಾರೆ ಅನಿಸುತ್ತೆ ಇದಕ್ಕೆ. ನನಗೆ ಅಷ್ಟೊಂದು ಮಾವಿನಕಾಯಿ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ನಾವಂತೂ ಇದಕ್ಕೆ ಗಿಳಿ ಮಾವಿನಕಾಯಿ ಅಂತೀವಿ. ಊರ ಕಡೆ ಎಲ್ಲ ಇದನ್ನು ಗಿಳಿ ಮಾವಿನಕಾಯಿ ಅಂತಲೇ ಹೇಳ್ತಾರೆ. ಅದ್ರದ್ದು ಕರೆಕ್ಟ್ ಹೆಸರು ನಂಗೆ ಗೊತ್ತಿಲ್ಲ. ಅದೇ ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಇದೇ ಮಾವಿನಕಾಯಿ ಚೆನ್ನಾಗಿರುತ್ತೆ. ಇನ್ನು ಹುಳಿ ಮಾವಿನಕಾಯಿ ಎಲ್ಲ ಬರುತ್ತೆ ನೋಡಿ, ಆ ಥರದ್ರಲ್ಲಿ ಮಾಡಿಬಿಟ್ರೆ ತುಂಬ ಹುಳಿ ಆಗಿಬಿಡುತ್ತೆ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಇರಬೇಕು, ಆವಾಗಲೇ ಅದೊಂಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಖಾರವಾಗಿ ಹುಳಿಯಾಗಿತ್ತು ಅಂದರೆ ಸಖತ್ತಾಗಿರುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಜಾಸ್ತಿನೇ ತೊಗೋಬೇಕಿತ್ತು. ಮನೆಯಲ್ಲಿ ಇಷ್ಟೇ ಇತ್ತು ಹಸಿರು ಮೆಣಸಿನ್ಕಾಯಿ, ಅಷ್ಟನ್ನು ತೊಗೊಂಡಿದ್ದೀನಿ. ಎಷ್ಟಿತ್ತು ಅಷ್ಟನ್ನು ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಖಾರವಾಗಿ ಇನ್ನೂ ಚೆನ್ನಾಗಿರುತ್ತೆ. ನೆನ್ನೆನೂ ಚಿತ್ರಾನ್ನನೇ ಮಾಡಿದ್ದೆ, ಆದರೂ ಇವತ್ತು ನನ್ನ ಹಸ್ಬೆಂಡ್ ಕೇಳಿದ್ದಾರಲ್ವ ಅಂಥೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮೆಣಸಿಕಾಯಿನೆಲ್ಲ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಬೇಗ ಈಗ ಚಿತ್ರಾನ್ನ ಮಾಡ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಅಂತೂ ಮರೀದೇ ಕೊಡಿ. ನೀವು ಎಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತೀರಾ, ನನಗೂ ಕೂಡ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ವಿಡಿಯೋಗೆ ಲೈಕ್ ಕೊಟ್ಟರೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ಸ್ನ ಹಾಕ್ತಾಯಿದ್ದೀನಿ. ತುಂಬ ಜನ ನನ್ನ ಹಳೆ ವ್ಯೂವರ್ಸ್ ಎಲ್ಲ ಯಾರು ಹೋಗಿದ್ರು ಎಲ್ಲರೂ ಬಂದು ಮತ್ತೆ ಕಮೆಂಟ್ಸ್ ಮಾಡ್ತಾಯಿದ್ದೀರಾ. ತುಂಬ ಖುಷಿ ಆಗ್ತಾಯಿದೆ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ನೋಡ್ತಾ. ಇನ್ನು ಮುಂದೆ ಖಂಡಿತವಾಗ್ಲೂ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೊತಾ ಹೋಗ್ತೀನಿ. ತುಂಬ ಜನಕ್ಕೆ ನನ್ನ ಲೈಫ್ ಸ್ಟೈಲ್ ತುಂಬಾ ಇಷ್ಟ ಆಗುತ್ತೆ. ತುಂಬ ಒಳ್ಳೊಳ್ಳೆ ಕಮೆಂಟ್ಸಲ್ಲಿ ನನಗೆ ತಿಳಿಸ್ತಾ ಇರ್ತೀರ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಈಗ ನಾನು ಮಾವಿನಕಾಯಿನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೋತೀನಿ. ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಇದು ಸಿಪ್ಪೆ ಎರಿಯೋದ್ರಲ್ಲಿ ಎರಿಯೋಕೆ ಹೋದೆ, ಬಟ್ ಅದು ಎರಿಯೋಕ್ಕಾಗಲಿಲ್ಲ. ಹಂಗಾಗಿ ಚಾಕಲ್ಲೇ ಚೆನ್ನಾಗಿ ಎರಿತಾ ಇದ್ದೀನಿ. ಈಗ ಹೇಳು, ಅರ್ಧ ಹಾಕ್ಲಾ? ಏನು ಸಿಪ್ಪೆ ಸುಲ್ದ್ರಿ ಎಲ್ಲದೂ ಇಡೀ ಮ್ಯಾಂಗ ಬೇಡವಾ? ಮಧ್ಯಾಹ್ನ ಇದಕ್ಕೆ ತಿನ್ಬೋದಿತ್ತು, ಆಮೇಲೆಗೆ ತನು ಮಾವಿನಕಾಯಿ ಪೂರ್ತಿ ತುರಿಬೇಡಿ ಅಂತ ಅಂದ್ಲು. ನಾನು ಅರ್ಧದಷ್ಟು ಮಾತ್ರ ತುರಿದೆ. ಅರ್ಧದಷ್ಟೇ ಸಾಕಾಗುತ್ತೆ. ಇನ್ನು ಅರ್ಧದಲ್ಲಿ ಸಣ್ಣದಾಗಿ ಕಟ್ ಮಾಡಿ ಅಂಬ್ಲಿಗೆ ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಲೈಸ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಅರ್ಧದಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಅಂಬ್ಲಿಗೋಸ್ಕರ ಮಾಡಿರೋದು. ಈ ಕಡೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಈರುಳ್ಳಿ ಮತ್ತು ಮಾವಿನಕಾಯಿ ತುರ್ಕೊಂಡಿದ್ದೀನಿ. ಕಾಯಿ ತುರಿ ರೆಡಿ ಮಾಡ್ಕೊಂಡಿದ್ದೀನಿ. ಹಸಿರು ಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅನ್ನ ಕೂಡ ಉದ್ರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ. ಅನ್ನ ಉದ್ರುದ್ರಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಸ್ಟವ್ ಮೇಲೆ ಅಂಬ್ಲಿ ಕೂಡ ರೆಡಿ ಆಗ್ತಾಯಿದೆ. ಈ ಕಡೆ ಹಾಲು ಕೂಡ ಕಾಯ್ತಾಯಿದೆ. ಇನ್ನು ಚಿತ್ರಾನ್ನ ಈಗ ರೆಡಿ ಮಾಡೋದಷ್ಟೇ ಬಾಕಿ ಇರೋದು. ಸರಿ, ಆಯಿತು. ಚಿನ್ನು, ಬೇಗ ಹಾಸಿಗೆ ಎಲ್ಲ ಇದು ಮಾಡಿ ಬೇಗ ನಿನ್ನ ಕೆಲಸ ನೀನು ನೋಡು. ನಾನು ಬೇಗ ಮಾಡ್ತೀನಿ, ಆಯಿತಾ? ಫ್ರೆಂಡ್ಸ್, ಎಲ್ಲ ಕಟ್ಟಿಂಗ್ಸ್ ಎಲ್ಲ ರೆಡಿ ಆಯಿತು. ಇವಾಗ ಬೇಗ ಮಾವಿನಕಾಯಿ ಚಿತ್ರಾನ್ನ ಮಾಡೋದಷ್ಟೇ.
ತನೂ ಎದ್ದು ಎಲ್ಲ ರೆಡಿಯಾಗಿದ್ದಾಳೆ. ಹಾಗೆ ಒಂದು ಸ್ಟವಲ್ಲಿ ಅಂಬ್ಲಿ ರೆಡಿ ಆಗ್ತಾಯಿದೆ, ಇನ್ನು ಹಾಲು ಕಾಯ್ತಾ ಇದೆ. ಹಾಗೆ ರೈಸ್ ಕೂಡ ಆಗಲೇ ಫಸ್ಟೇ ರೈಸಿಗೆ ಇಟ್ಬಿಟ್ಟು ಇದೆಲ್ಲ ಕಟ್ಟಿಂಗ್ಸ್ ಶುರು ಮಾಡಿಕೊಂಡೆ. ಅನ್ನ ಕೂಡ ರೆಡಿಯಾಗಿದೆ. ಸ್ವಲ್ಪ ತಣ್ಣ ಆದರೆ ಚೆನ್ನಾಗಿರುತ್ತೆ. ಅನ್ನ ಹಾರಿದ್ದನ್ನ ಆದರೆ ಉಡಿಯಾಗಿ ಚೆನ್ನಾಗಿ ಬರುತ್ತೆ. ತನ್ನ ಕಸ ಗುಡಿಸೋದು ಅದೆಲ್ಲ ಕೆಲಸ ಅವಳು ಮಾಡ್ಕೊತಾ ಇದ್ದಾಳೆ. ನಾನು ಅಷ್ಟೊತ್ತಿಗೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಮಾಡ್ತೀನಿ. ಸೊ ವಿಡಿಯೋನ ನೋಡ್ತಾ ಇರಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ಅಗಲವಾಗಿರೋ ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಆದರೂ ಬೇಕಾಗುತ್ತೆ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ಫಸ್ಟು ನಾನು ಕಡಲೆಬೀಜ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೀಜನ ತೊಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಕಡಲೆಬೀಜ ಕ್ರಿಸ್ಪಿಯಾಗಿರುತ್ತೆ. ಲಾಸ್ಟಲ್ಲಿ ನಾವು ಕಡಲೆಬೀಜನ ಮಾವಿನಕಾಯಿ ಚಿತ್ರಾನ್ನಕ್ಕೆ ಸೇರಿಸಿದ್ವಿ ಅಂದರೆ ತಿನ್ಬೇಕಾದ್ರೆ ಮಾವಿನಕಾಯಿ ಚಿತ್ರಾನ್ನ ಕಡಲೆಬೀಜ ಸಿಗ್ತಾಯಿದ್ರೆ ಬಾಯಲ್ಲಿ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಅನಿಸುತ್ತೆ. ಹಂಗಾಗಿ ಫಸ್ಟೇ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಯಾವುದೇ ಚಿತ್ರಾನ್ನ ಮಾಡಿದ್ರೂ ಅಷ್ಟೇ ಇದೇ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಚಿತ್ರಾನ್ನದಲ್ಲಿ ಸೇರಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಒಂದೊಂದು ಸಲ ಮಾತ್ರ ಈ ರೀತಿ ಮಾಡ್ತೀನಿ. ತನು ಸ್ಕೂಲು ಟೈಮ್ ಆಗಿರುತ್ತಲ್ವ, ಅವಾಗೆಲ್ಲ ಹಾಗೆ ಮಾಮೂಲಿಯಾಗೆ ಮಾಡ್ಕೊತೀನಿ. ಇವಾಗ ಇನ್ನೇನು ರಜಾ ಟೈಮ್ ಇದೆ ಅಂಥೇಳಿ ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಇವಾಗ ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಹಂಗೆ ಫ್ರೈ ಆಗ್ತಾಯಿದೆ. ತಕ್ಷಣವೇ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ. ಹಾಗೆಯೇ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ 3/4 ಭಾಗದಷ್ಟು ಈರುಳ್ಳಿ, ಅದನ್ನು ಸೇರಿಸಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಬಿಡ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಈ ಚಿತ್ರಾನ್ನ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಇವಾಗಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೇಗ ಫ್ರೈ ಆಗುತ್ತಂತೇಳಿ ಉಪ್ಪು ಸೇರಿಸಿದ್ದೀನಿ ಈಗಲೇ. ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೆ ಅಲ್ವಾ, ಅದು ಮಾವಿನಕಾಯಿ ಅರ್ಧದಷ್ಟು ಮಾವಿನಕಾಯಿನ ಸೇರಿಸ್ತಾ ಇದ್ದೀನಿ. ಫುಲ್ಲು ಒಂದೂ ಕೂಡ ಹಾಕ್ಬೋದು. ಒಂದೂ ಹಾಕಿದ್ದು ಅಂದರೆ ಸ್ವಲ್ಪ ಹುಳಿ ಜಾಸ್ತಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಮಸಾಲೆಗಳು ತೊಗೋಬೇಕಂದ್ರೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡು ಒಂದನ್ನು ಕೂಡ ಹಾಕೋಬೋದು. ಒಂದು ಮಾವಿನಕಾಯಿ ಅಕ್ಕಿ ಮಾಡಿದ್ವಿ ಅಂದ್ರೇ ಒಂದು 8-10 ಜನ ತಿನ್ಬೋದು, ಅಷ್ಟು ಆಗಿಬಿಡುತ್ತೆ. ಅರ್ಧ ಮಾವಿನಕಾಯಲ್ಲಿ ಒಂದು 4 ಜನ ತಿನ್ಬೋದು, 4ರಿಂದ 5 ಜನ ಅಷ್ಟು ತಿನ್ಬೋದು. ಮಾವಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು, ಅದು ಸ್ವಲ್ಪ ಬೇಯಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಇವಾಗ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಸೇರಿಸ್ಬೋದು. ನಮ್ಮನೆ ತೆಂಗಿನಕಾಯಿ ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು, ನಾನು ಹೊಡೆದೆ, ಅದು ತುಂಬ ಡ್ರೈ ಅಂತ ಇತ್ತು. ಹಾಗಾಗಿ ಸ್ವಲ್ಪ ಡ್ರೈ ಕಾಣಿಸ್ತಾ ಇದೆ ನಿಮಗೆ. ಬೇಕಂದ್ರೆ ಹಸಿ ತೆಂಗಿನಕಾಯಿ ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು, ಇನ್ನೂ ರುಚಿಯಾಗಿರುತ್ತೆ. ಇವಾಗ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ ಮೇಲೆ ರೈಸನ್ನು ಸೇರಿಸ್ತೀನಿ. ರೈಸು ಇದು ಎಷ್ಟು ಹಿಡಿಸುತ್ತೆ ಮಸಾಲ ಅಷ್ಟು ನೋಡಿಕೊಂಡು ನೀವು ರೈಸನ್ನು ಸೇರಿಸ್ಕೊಬೋದು. ಫಸ್ಟು ನಾನು ಇಷ್ಟನ್ನು ಅನ್ನ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಕಡಲೆಬೀಜ ಹುರಿದಿಟ್ಕೊಂಡಿದ್ದೆ ಅಲ್ವಾ, ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ಉದುರಿಸ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಅಗಲವಾಗಿರೋ ಬಾಣಲಿ ಇಟ್ಕೊಂಡ್ರೆ ಈ ರೀತಿ ಮಿಕ್ಸ್ ಮಾಡೋಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಚಿಕ್ಕ ಬಾಣಲಿಲಾದರೆ ಮಿಕ್ಸ್ ಮಾಡ್ಕೊಬೇಕಾದ್ರೆ ಅಷ್ಟೊಂದು ಸರಿ ಆಗೋಲ್ಲ. ಹಾಗಾಗಿ ನಾನು ಸ್ವಲ್ಪ ಅಗಲವಾಗಿರೋ ಬಾಣಲಿನೇ ತೊಗೊಂಡಿದ್ದೀನಿ. ಇಷ್ಟು ಮಾವಿನಕಾಯಿ ಚಿತ್ರಾನ್ನ 4ರಿಂದ 5 ಜನ ತಿನ್ಬೋದು, ಅಷ್ಟು ಮಾಡಿದ್ದೀನಿ ನಾನು. ಚೆನ್ನಾಗೀಗ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಅನ್ನನ ಸೇರಿಸ್ಬೋದು, ಯಾಕಂದರೆ ಇನ್ನೂ ಒಂಚೂರು ಗೊಜ್ಜೆಲ್ಲ ಹಂಗಂಗೆ ಇತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ಅನ್ನನ ಹಾಕ್ಕೋತೀನಿ. ಇನ್ನೊಂದು ಕಪ್ಪಷ್ಟು ಅನ್ನನ ಹಾಕ್ಕೊಂಬಿಟ್ಟು ಚೆನ್ನಾಗೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಅಂತೂ ಸಖತ್ತಾಗಿ ರೆಡಿ ಆಯಿತು, ನೋಡ್ಬೋದು. ಅದು ಮಾಡ್ತಾ ಇರಬೇಕಾದ್ರೆ ಮಾವಿನಕಾಯಿ ಫ್ಲೇವರೆಲ್ಲ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಇನ್ನು ಇದ್ರ ಜೊತೆಗೆ ಕಡಲೆಬೀಜ, ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ನೀವು ಕೂಡ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ.
ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡಿ ಆದಮೇಲೆ ಈ ಚಿತ್ರಾನ್ನಕ್ಕೆ ಒಂದಷ್ಟು ಪಾತ್ರೆಗಳೆಲ್ಲ ಬಳಸಿದ್ದೆ ಅಲ್ವಾ, ಅದನ್ನೆಲ್ಲ ಇವಾಗ ಸ್ವಲ್ಪ ತೊಳೆದಿಡೋಣ ಅಂಥೇಳಿ ತೊಳೆದಿಡ್ತಾ ಇದ್ದೀನಿ. ತನುದು ಇನ್ನೂ ಕ್ಲೀನಿಂಗ್ ಕೆಲಸ ಮುಗ್ದಿರಲಿಲ್ಲ. ನಂದು ಚಿತ್ರಾನ್ನ ಮಾಡಿ ಆದ್ರೂ ಅವಳ ಕೆಲಸ ಕಂಪ್ಲೀಟ್ ಆಗಿರಲಿಲ್ಲ. ಅವಳ ಕೆಲಸ ಎಲ್ಲ ಕಂಪ್ಲೀಟ್ ಆಗುವಷ್ಟರಲ್ಲಿ ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವೆಲ್ಲ ಸಣ್ಣ ಸಣ್ಣ ಕೆಲಸಗಳು ಅಂದರೆ ಸ್ವಲ್ಪ ಪಾತ್ರೆಗಳಿರುತ್ತಲ್ವ, ಆವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಮತ್ತೆ ನಮ್ಗೆ ಹೊರೆ ಆಗೋದಿಲ್ಲ. ಹಂಗೆ ಬಿಟ್ಬಿಟ್ರೆ ಮತ್ತೆ ಹಂಗೆ ಬಿಟ್ಬಿಡ್ತೀವಿ. ಸೊ ಹಿಂಗೆ ನಾನು ಕೆಲವೊಮ್ಮೆ ಇದೇ ಥರ ಮಾಡ್ತಾಯಿರ್ತೀನಿ. ಸೀರಿಯಲ್ ನೋಡ್ತಾ ಇರಲಿ ಅಥವಾ ಏನಾದರೂ ನೋಡ್ತಾಯಿದ್ರು, ಟಿ ವಿ ನೋಡ್ತಾಯಿದ್ರು ಆ್ಯಡ್ಸ್ ಬರುತ್ತಲ್ವ, ಆವಾಗ ಬಂದುಬಿಟ್ಟು ಪಾತ್ರೆ ತೊಳೆಯೋದೆಲ್ಲ ಮಾಡ್ತಾಯಿರ್ತೀನಿ ನಾನು. ಅದು ಏನೋ ಒಂಥರ ನನಗೆ ಆ ಥರ ಕೆಲಸ ಮಾಡಿಕೊಂಡ್ರೆ ಒಂಥರ ಫಾಸ್ಟಾಗಿ ಮಾಡ್ತೀನಿ ಕೆಲಸಗಳನ್ನ ಅಂತ ಅನ್ಸುತ್ತೆ ನನಗೆ. ಪಾತ್ರೆಗಳಿತ್ತು ಅಂದರೆ ಏನಾದರೂ ನೋಡ್ತಾ ಇರ್ತೀನಿ, ಫಿಲ್ಮ್ನಾಗಲಿ ಕ್ರಿಕೆಟು ಏನೋ ಒಂದು ನೋಡ್ತಾ ಇರ್ತೀನಲ್ವ, ಆವಾಗ ಆ್ಯಡ್ಸ್ ಬರ್ತಾ ಇರುತ್ತಲ್ವ, ಆವಾಗಲೂ ಬಂದು ತೊಳಿತಾ ಇರ್ತೀನಿ. ಆ ರೀತಿ ಮಾಡ್ತೀನಿ. ಇವಾಗ ಸುಮಾರು ಒಂದು 10-12 ದಿನ ಆಯಿತು ಟಿ ವಿ ರೀಚಾರ್ಜ್ 10 ದಿವಸ ಆಯಿತು ಅನಿಸುತ್ತೆ ಟಿ ವಿ ರೀಚಾರ್ಜ್ ಹೋಗಿ. ರೀಚಾರ್ಜೇ ಮಾಡಿಸಿಲ್ಲ ತನುಗೆ ಓದ್ಕೊಳ್ಳಿ ಅಂತೇಳಿ. ಬಟ್ ಟಿ ವಿ ಇಲ್ಲದೆ ಸ್ವಲ್ಪ ಬೋರ್ ಆದಂಗೆ ಆಗ್ತಾಯಿದೆ. ಹಂಗಾಗಿ ಇಲ್ಲ ನಮ್ಗೆ ಆಗ್ತಾಯಿಲ್ಲ, ಟಿ ವಿ ರೀಚಾರ್ಜ್ ಮಾಡು, ಇನ್ನು ತನಗೂ ರಜಾ ಬರುತ್ತಲ್ವ, ನೋಡ್ತಾಳೆ ಪರವಾಗಿಲ್ಲ ಅಂತೇಳಿ ಹೇಳಿದ ಮೇಲೆ ನನ್ನ ಹಸ್ಬೆಂಡ್ ಇವಾಗ ಮೊನ್ನೆ ರೀಚಾರ್ಜ್ ಮಾಡಿದ್ದಾರೆ. ಎಕ್ಸಾಮು ಬರುತ್ತಲ್ವ, ಆವಾಗಿಂದ ಇನ್ನು ಒಂದು ಸ್ವಲ್ಪ ದಿವಸ ಬಿಟ್ಬಿಟ್ಟು ಇನ್ನು ಮುಂದೆ ರೀಚಾರ್ಜ್ ಏನೂ ಮಾಡ್ಸೋದಕ್ಕೆ ಹೋಗಲ್ಲ. ಅವಳಿಗೆ ಓದ್ಕೊಳ್ಳೋಕೆ ತೊಂದರೆ ಆಗೋದು ಬೇಡ ಅಂತೇಳಿ. ಈಗ ಟಿ ವಿ ಇತ್ತು ಅಂದರೆ ನಮಗೂ ಏನಾದರೂ ಅದು ಇದು ನೋಡೋಣ ಅನ್ನಂಗೆ ಆಗ್ತಾ ಇರುತ್ತೆ. ಸೀರಿಯಲ್ ಎಲ್ಲ ನೋಡೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಯಾವುದೇ ಕಥೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಸೀರಿಯಲ್ ನೋಡೋದು ಕಡಿಮೆನೇ, ಯಾವುದೋ 1-2 ಸೀರಿಯಲ್ ನೋಡ್ತಾಯಿದ್ದೆ, ಲಕ್ಷ್ಮೀ ನಿವಾಸ ಆ ಥರದ್ದೆಲ್ಲ. ಇವಾಗ ಅದನ್ನು ಕೂಡ ಬಿಟ್ಬಿಟ್ಟಿದ್ದೀನಿ. ಹಾಗೆಯೇ ಈಗ ಸ್ಟವ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಹಾಗೆಯೇ ಹಾಲು ಕೂಡ ಕಾಯಿಸಿದ್ದೆ ಅಲ್ವಾ, ಫಸ್ಟ್ ಹಾಲು ಕುಡಿತಾನು ಅಂತೇಳಿ ತನು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಕೊಟ್ಟೆ. ನಾನು ಕೂಡ ಸ್ವಲ್ಪ ಹಾಲನ್ನು ತೊಗೊಂಡ್ಬಿಟ್ಟು ಇವಾಗ ಕುಡಿತಾ ಇದ್ದೀನಿ. ಹಾಲು ಕುಡಿದೆ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀವಿ. ನನ್ನ ಹಸ್ಬೆಂಡ್ ಬರ್ತೀನಿ ಅಂತಂದರು. ಅವ್ರು ಬಂದ ಮೇಲೇ ಒಟ್ಟಿಗೆ ತಿನ್ನೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿ ತನಕ ಹಶ್ವಿರುತ್ತಲ್ಲ ಅಂಥೇಳಿ ಹಾಲು ಕುಡಿತಾಯಿದ್ದೀನಿ. ಕಾಫಿ ಟೀನೂ ಕುಡಿತೀನಿ, ಕುಡಿಯಲ್ಲ ಅಂತೇನಿಲ್ಲ. ಈ ನಡುವೆ ಕಾಫಿ ಟೀ ಮಾಡ್ತಾಯಿಲ್ಲ ಅಷ್ಟೇ. ನನ್ನ ಹಸ್ಬೆಂಡ್ ಕೂಡ ಬಂದರು ಡ್ಯೂಟಿಯಿಂದ. ಇವಾಗ 3 ಜನ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ತಿಂತಾಯಿದ್ದೀವಿ. ಸೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಈ ಮಾವಿನಕಾಯಿ ಚಿತ್ರಾನ್ನ ಮಾಡಿಲ್ಲ ಅವರೆಲ್ಲ ಮಾಡ್ಕೊಂಡು ತಿನ್ನಿ. ಈ ಸೀಸನ್ ಇದ್ದಾಗಲೇ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನಬೇಕು. ಮತ್ತು ಸೀಸನ್ ಇಲ್ಲದಾಗ ಮಾವಿನಕಾಯಿ ಚಿತ್ರಾನ್ನ ತಿನ್ನಬೇಕು ಅನಿಸಿದ್ರು ಮಾವಿನಕಾಯಿ ಸಿಗಲ್ಲ. ಹೆಂಗಿದೆ? ಚೆನ್ನಾಯ್ತಾ? ಹುಳಿ ಜಾಸ್ತಿ ಆಗಿಲ್ವಾ? ಕರೆಕ್ಟಾಗಿತ್ತಾ ಚಟ್ನಿ? ನೆಕ್ಸ್ಟ್ ಮಾಡಿದ್ರಾಯ್ತು. ಮೇಡಮ್ ಹೆಂಗಿದೆ? ಚೆನ್ನಾಯ್ತಾ? ಒಂದು 11:30-12 ಓ ಕ್ಲಾಕಲ್ಲಿ ರಾಗಿ ಅಂಬಲಿ ಕುಡಿಯೋಣ ಅಂಥೇಳಿ ಇವಾಗ ರಾಗಿ ಅಂಬಲಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಅದರಲ್ಲೇ ಮೊಸರೆಲ್ಲ ಮಿಕ್ಸ್ ಮಾಡಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಅಂಬಲಿನ ಹಾಕೋತಾ ಇದ್ದೀನಿ. ನಾನು ಆಮೇಲೆ ಕುಡಿತೀನಿ ಅಂತಂದು, ಹಾಗಾಗಿ ನಮ್ಮಿಬ್ಬರಿಗೇ ಹಾಕೋತಾ ಇದ್ದೀನಿ. ಈ ಒಂದು ಸಮ್ಮರಲ್ಲಿ ಬಾಡಿ ತಂಪಾಗಿರಲೇಬೇಕು. ಏನಾದರೂ ದಿನಕ್ಕೊಂದು ಜ್ಯೂಸ್ ಆದರೂ ಆಗಲಿ, ರಾಗಿ ಅಂಬಲಿ ಆಗಲಿ, ಅಟ್ಲೀಸ್ಟ್ ನೀರನ್ನಾಗಲಿ ನಾವು ಚೆನ್ನಾಗಿ ಕುಡಿಬೇಕು. ಇಲ್ಲದೆ ಹೋದರೆ ಬಾಡಿ ತುಂಬಾ ಹೀಟ್ ಆದಂಗೆ ಆಗುತ್ತೆ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಮಾವಿನಕಾಯಿ, ಉಪ್ಪು ಎಲ್ಲ ಹಾಕಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ರಾಗಿ ಅಂಬಲಿ. ಸೊ ನಿಮಗೂ ಕೂಡ ನೋಡಿದ ತಕ್ಷಣ ಕುಡಿಬೇಕು ಅಂತ ಅನಿಸಿರುತ್ತೆ ಅಂತ ನಂಗೆ ಗೊತ್ತು. ಯಾಕಂದರೆ ಮಾವಿನಕಾಯಿ ಎಲ್ಲ ಹಾಕಿರೋದ್ರಿಂದ ಬಾಯಲ್ಲಿ ನೀರು ಆಟೋಮೆಟಿಕ್ಲಿ ಬಂದೇ ಬರುತ್ತೆ. ನಿಜವಾಗ್ಲೂ ಸಖತ್ತಾಗಿತ್ತು. ನನ್ನ ಹಸ್ಬೆಂಡ್ ಮಲ್ಕೊಂಡು ಸ್ವಲ್ಪ ಹೊತ್ತು ಎದ್ದರು. ಅವರು ನೈಟ್ ಡ್ಯೂಟಿಗೆ ಹೋಗಿದ್ರಲ್ವ, ಹಂಗಾಗಿ ಅವ್ರಿಗಂತೇಳಿ 1 ಲೋಟ ಅಂಬಲಿ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ಬೆಳಗ್ಗೆ ವ್ಲಾಗ್ನ ಮಾಡಿದ್ದು ಮತ್ತು ಯಾವುದೇ ವ್ಲಾಗ್ನ ಮಾಡೋಕ್ಕಾಗಲೇ ಇಲ್ಲ. ಸಂಜೆ ತನುನ ಟ್ಯೂಷನಿಗೆ ಬಿಟ್ಟು ಬಂದೆ, ಮತ್ತು ಕರ್ಕೊಂಬರೋಕೆ ಹೋದೆ. ವಿಪರೀತ ಮಳೆ, ಸ್ವಲ್ಪ ನೆನ್ಕೊಂಡೇ ಬಂದೆ. ಅಂದರೆ ಛತ್ರಿ ತಗೊಂಡೋಗಿದ್ದೆ, ಆದರೂ ಸಖತ್ ಜೋರು ಮಳೆ ಬಂತು. ಕರೆಕ್ಟಾಗಿ ಟ್ಯೂಷನ್ ಬಿಡೋ ಟೈಮಿಗೆ 8:45 ಸರಿಯಾಗಿ ಮಳೆ ಶುರುವಾಗ್ಬಿಡ್ತು. ಆವಾಗ ಮಳೆಯಲ್ಲೇ ಹೋಗಿ ತನುನ ಕರ್ಕೊಂಡು ಬಂದೆ. ಸೊ ಬಂದಾದಮೇಲೆ ಸೊಪ್ಪು ಸಾಂಬಾರು ಎಲ್ಲ ಸೊಪ್ಪೆಲ್ಲ ಸೋಸಿಟ್ಟು ಹೋಗಿದೆ.
ಸೊಪ್ಪು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ. ಸೊಪ್ಪು ಸಾಂಬಾರು ರೆಡಿ ಆಯಿತು, ರೈಸು ರೆಡಿ ಆಯಿತು. ಬರ್ತಾಯಿದ್ದೀನಿ. ಸೊಪ್ಪು ಸಾಂಬಾರು ರೆಡಿ ಆಯಿತು, ಊಟ ಮಾಡಬೇಕೀಗ. ನನ್ನ ಹಸ್ಬೆಂಡ್ ಲೇಟಾಗಿ ಬರ್ತಾರೆ ಅನಿಸುತ್ತೆ, ಹಂಗಾಗಿ ತುಂಬ ಲೇಟ್ ಆಗುತ್ತೆ ಅಂತಂದರು. 12 ಗಂಟೆ ಆ ಥರ ಏನಾರು ಆಗುತ್ತೆ ಅಂದರು. ಹಂಗಾಗಿ ನಾನು ಬರೀ ರೈಸ್ ಮಾಡಿದ್ದೀನಿ. ಮುದ್ದೆ ಮಾಡಿಟ್ರೆ ಸರಿ ಹೋಗಲ್ಲ ಅಂತೇಳಿ ಸೊಪ್ಪು ಸಾಂಬಾರಿಗೆ ಮುದ್ದೆ ಇದ್ದರೆ ಚೆನ್ನಾಗಿರೋದು, ಮಾಡ್ಕೊಳ್ಳಿಲ್ಲ. ಬರೀ ರೈಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಬೇರೆ ಮಳೇಲಿ ಬೇರೆ ಸ್ವಲ್ಪ ನೆನ್ಕೊಂಬಂದಂಗಾಗಿ ಒಂಥರ ಚಳಿ ಚಳಿ ಥರನೇ ಆಗೋಯ್ತು. ಸೊಪ್ಪು ಸಾಂಬಾರು ಆಯಿತು. ಈಗ ತಟ್ಟೆಗೆ ರೈಸ್ ಹಾಕಿ ಇಟ್ಕೊಂಡಿದ್ದೀನಿ. ಮೊಸೊಪ್ಪು ಸಾಂಬಾರು. ಓಕೆ, ಸ್ವಲ್ಪ ಮಿಕ್ಸರ್ ಇದೆ, ಅದನ್ನೇ ನೆಂಚ್ಕೊಂಡು ಊಟ ಮಾಡೋದು. ಮಧ್ಯಾಹ್ನದಿಂದನೇ ಏನಾದ್ರು ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಇವತ್ತು ವ್ಲಾಗ್ ಮಾಡೋ ಮೂಡೇ ಇರಲಿಲ್ಲ. ಸಂಜೆ ಇನ್ನೇನು ಸೊಪ್ಪು ಸಾಂಬಾರೆಲ್ಲ ತುಂಬ ಸಲ ತೋರಿಸಿರೋದ್ರಿಂದ ಇನ್ನೇನು ಮತ್ತೆ ಅದನ್ನೇ ತೋರಿಸೋದು ಅಂತೇಳಿ ಸೊಪ್ಪು ಸಾಂಬಾರು ಏನು ತೋರಿಸ್ಲಿಲ್ಲ. ತನೋ ತಾಳಪ್ಪ, ತಡಿ ಕೊಡ್ತೀನಿ ನಿಂಗೆ. ತಗೋ, ಅಷ್ಟೊಂದು ತಗೋ, ಇದು ತಗೋ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಹಂಗೆ ಬಾಲ್ಕನಿ ಹತ್ರ ಬರ್ತೀನಿ. ರೆಗ್ಯುಲರಾಗಿ ಸ್ವಲ್ಪ ಹೊತ್ತು ನಿಂತ್ಕೋತೀನಿ. 11 ಆಗಿತ್ತು ಟೈಮು. ಮಳೆ ಮತ್ತೆ ಶುರುವಾಗ್ತದೆ ನೋಡಿ. ಮಳೆ ಸ್ವಲ್ಪ ಹೊತ್ತು ನಿಂತಿತ್ತಷ್ಟೇ, ಸಣ್ಣದಾಗಿ ಈಗ ಬರ್ತಾಯಿದೆ. ಸೊ ಅಷ್ಟೊಂದು ಫೋನಲ್ಲಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ. ಆವಾಗ ಮಾತ್ರ 8:45ಗಂತೂ ಸಖತ್ ಮಳೆ ಬಂದುಬಿಡ್ತು, ಅಡ್ಮಳೆ ಥರ ಬಂದುಬಿಡ್ತು. ಇವಾಗ ಮತ್ತೆ ಶುರುವಾಗ್ತದೆ. ಆದರೆ ನೈಟ್ ಟೈಮಲ್ಲಿ ಮಳೆ ಬಂದರೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಓಕೆ, ಈಗ ಡೋರ್ ಕ್ಲೋಸ್ ಮಾಡಿ ಇವಾಗ ಮಲ್ಕೊಳ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.